ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟದ ಒಂದು ಬಿ.ಎಡ್ ಸೀಟಿನ ಪಡಿಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರುವಂಥದ್ದು. ಇನ್ನು ಸಾವಿರಾರು ವಿದ್ಯಾರ್ಥಿಗಳ ಕಡೆಯಿಂದ ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ. ಸೊ ಕೆಲವು ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಇಶ್ಯೂಗಳಾಗಿರ್ಬೋದು, ಅಂದರೆ ಒಂದು ಹಣವನ್ನು ಕಟ್ಟಲಿಕ್ಕೆ ಸಮಸ್ಯೆ ಆಗಿರುವಂಥದ್ದು. ನಂತರದಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗಳ ರಿಸಲ್ಟ್ಗಳು ಬಂದಿಲ್ಲ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಅಗತ್ಯ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿಲ್ಲ. ಮತ್ತು ಕೆಲ ವಿದ್ಯಾರ್ಥಿಗಳಿಗೆ ಸರ್ವರ್ ಪ್ರಾಬ್ಲಮ್ಗಳಾಗಿರುವಂಥದ್ದು. ಈ ಥರ ಒಂದೊಂದು ವಿದ್ಯಾರ್ಥಿಗಳು ಒಂದೊಂದು ಸಮಸ್ಯೆಗಳಿಂದ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿಲ್ಲ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಆಗಿಲ್ಲ. ಕೆಲ ವಿದ್ಯಾರ್ಥಿಗಳಿಗೆ ಬಿ.ಎಡ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಗೌರ್ಮೆಂಟ್ ಸೀಟು ಅಂತ ಮಾಹಿತಿನ ತಲುಪಿರಲಿಲ್ಲ. ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ವಾ? ಅಲ್ಲ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಮಾಡ್ತಾರಾಗಿರೋ ಡೇಟ್ ಅನ್ನ ಏನು ಎತ್ತ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರುವಂಥದ್ದು. ಸೊ ಒಂದು ಬೇಡಿಕೆ ಕೂಡ ಆಗಿರುವಂಥದ್ದು. ಇದ್ರ ಬಗ್ಗೆ ಮಾಹಿತಿ ವಿವರದಲ್ಲಿ ತಿಳಿಸ್ತಾ ಇರುವಂಥದ್ದು. ಏನು ಎತ್ತ ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಆಗುತ್ತಾ, ದಿನಾಂಕ ವಿಸ್ತರಣೆ ಆಗಿದ್ರೆ ಎಲ್ಲ ಪ್ರೊಸೆಸ್ಗಳು ಚೇಂಜ್ ಆಗುತ್ತೆ ಅಂತೆಲ್ಲ. ಸೊ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಫಿಡೆನ್ಸ್ ಇರಲಿ ಅಂತ ಅಂದ್ಬಿಟ್ಟು ಏನು ಎತ್ತ ಅಂತ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಯನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಕನ್ನಡ ವೇದ ಅಫಿಷಿಯಲ್ ಬಿ.ಎಡ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುವಂಥದ್ದು. ಅಲ್ಲಿ ಕೂಡ ಕ್ವಿಕ್ ಆಗಿ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ನೋಟಿಫಿಕೇಶನ್, PDFs ಗಳನ್ನ ನಿಮಗೆ ಸಿಗ್ತಾ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಕೂಡ ಜಾಯ್ನ್ ಆಗಿ ಬೇಗ ಮಾಹಿತಿನ ಪಡ್ಕೊಳ್ಳಿ. 8,000ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಒಂದು ಬೇಡ ಅಪ್ಲಿಕೇಶನ್ ಆಗ್ತಿರುವಂತವರೆಲ್ಲರೂ ಕೂಡ ಅಲ್ಲಿದ್ದಾರೆ. ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಕ್ವಿಕ್ ಆಗಿ ಮಾಹಿತಿಗಳು ಪಡ್ಕೋಬಹುದು. ಮತ್ತೆ ಈ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ನೋಟಿಫಿಕೇಶನ್, ಮಾಹಿತಿಗಳು, ಸುದ್ದಿಗಳು, ನಿಮ್ದಾರ ಪ್ರಶ್ನೆ, ಡೌಟ್ ಇದ್ರೆ ಮುಕ್ತವಾಗಿ ನಮ್ಮ ಜೊತೆ ಮಾತಾಡೋದನ್ನ ಮೆಸೇಜ್ ಮುಖಾಂತರ ಮತ್ತೆ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ, ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೆ ಬಿ.ಎಡ್ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈಗ ಬಿ.ಎಡ್ ನ ಒಂದು ಕಾಲೇಜ್ ಸೆಲೆಕ್ಷನ್ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಅಂತ ಮುಗಿದಿದೆ. ಅಕ್ಟೋಬರ್ 15ನೇ ತಾರೀಕಿನಿಂದ ನವೆಂಬರ್ ತಿಂಗಳ 14, 2024 ತನಕ ಅವಕಾಶವನ್ನ ಇಲಾಖೆ ಕೊಟ್ಟಿತ್ತು. ಇದೀಗ ಡೇಟ್ ಅಂತೂ ಮುಗಿದೋಗಿರೋದ್ರಿಂದ ಹಾಗಾದ್ರೆ ಏನು ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ, ಈ ಒಂದು ಪ್ರಶ್ನೆ ನಿಂತಿರುವಂತದ್ದು. ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದಿರುವಂತಹ ವಿದ್ಯಾರ್ಥಿಗಳಿಗೆ ಬಹುತೇಕವಾಗಿ ಯೂನಿವರ್ಸಿಟಿಗಳು, ಕೆಲವು ಯೂನಿವರ್ಸಿಟಿಗಳ ಕಡೆಯಿಂದ ರಿಸಲ್ಟ್ ಬಂದಿಲ್ಲ, ಕೆಲವೊಂದು ಯೂನಿವರ್ಸಿಟಿಯಿಂದ ನಿನ್ನೆ ಮೊನ್ನೆ ರಿಸಲ್ಟ್ಗಳು ಬಂದಿದ್ದಾವೆ. ಸೊ ಅಪ್ಲಿಕೇಶನ್ ಆಗಿಲ್ಲ, ಪೇಮೆಂಟ್ ಸಮಸ್ಯೆ ಆಗಿತ್ತು, ಇನ್ನೊಂದು ಮತ್ತೊಂದು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವಂತಂದ್ರೆ ಎಕ್ಸ್ಟೆಂಡ್ ಆಗುತ್ತಾ, ವಿದ್ಯಾರ್ಥಿಗಳು ಎಕ್ಸ್ಟೆಂಡ್ ಆಗುವ ಸಾಧ್ಯತೆ ಇದೆ, ನಿರೀಕ್ಷೆ ಕೂಡ ಮಾಡಬಹುದಾಗಿರುತ್ತೆ. ಯಾಕಂದ್ರೆ 1 ವಾರಗಳ ಕನಿಷ್ಠ ಎಕ್ಸ್ಟೆಂಡ್ ಅಂತೂ ಮಾಡುವ ಸಾಧ್ಯತೆ ಇಲಾಖೆ ಕಡೆಯಿಂದ ಇದೆ ಅಂತ ನಮಗೆ ಕಂಡು ಬರ್ತಾ ಇರುವಂತದ್ದು. ಇಲಾಖೆ ಈ ಕುರಿತು ಯಾವುದೇ ಮಾಹಿತಿನ ಕೊಟ್ಟಿಲ್ಲ. ಮತ್ತೆ ಅಪ್ಡೇಟ್ ಎಲ್ಲಿ ತಿಳ್ಕೋದಾಗಿದ್ರೆ ಇಲಾಖೆ ಕಡೆಯಿಂದ ಬರುವಂತಹ ಸುದ್ದಿಗಳು, ಬಿ.ಎಡ್ ಕುರಿತು ಬರುವಂತಹ ಸುದ್ದಿಗಳನ್ನ ಎಲ್ಲಾಗಿ ನಾವು ತಿಳ್ಕೊಳ್ಳುವಂತ ವಿದ್ಯಾರ್ಥಿಗಳು ಹೇಳುವಂತಂದ್ರೆ ಕನ್ನಡ ವೇದ ಅಫಿಷಿಯಲ್ ಒಂದು ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ನಿಮ್ಗೆ ಇವಾಗ ನೋಡ್ತಿರುವಂತದ್ದು, ಕನ್ನಡ ವೇದ ಬಿ.ಎಡ್ ನ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ. ಸೊ ಎಲ್ಲ ಕಡೆನೂ ಕೂಡ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ ಸಿಗ್ತಾ ಇರುತ್ತೆ. ಯಾಕಂದ್ರೆ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರೋದೇನೆಂದ್ರೆ ಅಧಿಕೃತವಾಗಿ ನಾವು ಇಲಾಖಾ ವೆಬ್ಸೈಟ್ ಏನಿದೆಯಲ್ಲ, ಸ್ಕೂಲ್ ಎಜುಕೇಶನ್ .ಕರ್ನಾಟಕ.gov.in ಅಥವಾ CSL ಒಂದು ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, CSL ಒಂದು ವೆಬ್ಸೈಟ್, ಅದರಲ್ಲೇ ಮಾಹಿತಿನ ಕೊಡ್ತೇವೆ. ಏನೇ ಇದ್ರು ಅಂತ ಅವ್ರು ಮಾಹಿತಿನ ಕೊಟ್ಟಿದ್ರೆ, ಅದು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸುದ್ದಿಯನ್ನ ಕೊಡೋದಿಲ್ಲ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಅವರು ಇನ್ಫಾರ್ಮೇಶನ್ ಕೊಡೋದಿಲ್ಲ. ಅಪ್ಲಿಕೇಶನ್ ಹಾಕಂತ ವಿದ್ಯಾರ್ಥಿಗಳಿಗೆ ಇಲಾಖೆಯವರು ಹೇಳಿರೋ ಪ್ರಕಾರ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳು ನೋಡಿ ಮಾಹಿತಿನ ಪಡ್ಕೋಬೇಕಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಬಗ್ಗೆ ಸರಿಯಾಗಿ ಗೊತ್ತಿರೋದಿಲ್ಲ, ನಾಲೆಜ್ ಇರೋದಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಹಾಗಾದ್ರೆ ಹೆಂಗ್ ಗೊತ್ತಾಗುತ್ತೆ, ನೀವು ಮಿಸ್ ಮಾಡ್ಕೊಂಡ್ಬಿಟ್ರೆ ನಾವು ಅಂತ ಇರುತ್ತೆ. ಆ ಒಂದು ಭಯನ ಪಡಕ್ ಹೋಗ್ಬೇಡಿ. ಇಂಚಿಂಚು ಪ್ರತಿಯೊಂದು ಮಾಹಿತಿನ ಬಿ.ಎಡ್ ಕುರಿತು ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತಾ ಇರ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಕನ್ನಡ ವೇದ ಅಫಿಷಿಯಲ್ ಬಿ.ಎಡ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಮಾಹಿತಿನ ಪಡ್ಕೋತೀರಿ ಫಾಲೋ ಮಾಡೋದ್ರ ಮುಖಾಂತರ ಅಂತ ಹೇಳ್ತಾ. ಸೊ ವಿದ್ಯಾರ್ಥಿಗಳಿಗೆ ನಿರೀಕ್ಷೆ ಅಂತೂ ಮಾಡಬಹುದಾಗಿದೆ. ವಿದ್ಯಾರ್ಥಿಗಳು ಬಿ.ಎಡ್ ಕುರಿತು ಒಂದು ಡೇಟ್ ಎಕ್ಸ್ಟೆಂಡ್ ಆಗುವ ಸಾಧ್ಯತೆಗಳು ಅಂತ ಇದೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬಹುತೇಕ ಯೂನಿವರ್ಸಿಟಿಗಳ ಕಡೆಯಿಂದ, ಅಂದ್ರೆ ಕೆಲವು ಯೂನಿವರ್ಸಿಟಿಗಳ ಕಡೆಯಿಂದ ರಿಸಲ್ಟ್ ಅಂತೂ ಬಂದಿಲ್ಲ. ಸೊ ಆ ಯೂನಿವರ್ಸಿಟಿ ಅವರು ಮನವಿ ಮಾಡಿದಂತ ಪಕ್ಷದಲ್ಲಿ, ಮತ್ತೆ ವಿದ್ಯಾರ್ಥಿಗಳು ಮನವಿ ಮಾಡಿದಂತ ಪಕ್ಷದಲ್ಲೇ, ನಂತರದಲ್ಲಿ CSL ಒಂದು ಆಫೀಸ್ಗೆ ಹೋಗೋದ್ರ ಮುಖಾಂತರ ಲೆಟರ್ ಏನೊಂದು ಮತ್ತೊಂದು ಕೊಟ್ಟಂತ ಪಕ್ಷದಲ್ಲಿ, ಬೆಂಗಳೂರಲ್ಲಿ ಇರುವಂತಹ CSLಗೆ ಮತ್ತೆ ನೂಡಲ್ ಸೆಂಟರ್ಗಳಿಗೂ ಕೂಡ ವಿದ್ಯಾರ್ಥಿಗಳು ಹೋಗಿ ರಿಕ್ವೆಸ್ಟ್ ಮಾಡಿದಂತ ಪಕ್ಷದಲ್ಲಿ ಆಗುವ ಸಾಧ್ಯತೆಗಳಂತೂ ಇರುವಂತದ್ದು. ಸೊ ಒಂದು ಎಕ್ಸ್ಟೆಂಡ್ಗೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಆಗುತ್ತೆ ಅಂದ್ರೆ ಒಂದು ಚಾನ್ಸಸ್ ಇದೆ, ಕನಿಷ್ಠ 1 ವಾರಗಳ ಕಾಲ ಆದರೂ ವಿಸ್ತರಣೆ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಕಳೆದ ವರ್ಷ 1 ವಾರ ಅಂತೂ ಎಕ್ಸ್ಟೆಂಡ್ ಅಂತೂ ಮಾಡಿದ್ರು. ಸೊ ಹಾಗಾಗಿ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದು, ಎಕ್ಸ್ಟೆಂಡ್ ಆಗೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಸೊ ಕನಿಷ್ಠ 1 ವಾರ ಅಂತೂ ಎಕ್ಸ್ಟೆಂಡ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವಾಗ ಅಂದ್ರೆ ಸೋಮವಾರ ಅಪ್ಡೇಟ್ ಬರುವ ಸಾಧ್ಯತೆ ಇರುವಂತದ್ದು ಇಲಾಖೆ ಕಡೆಯಿಂದ ಯಾವುದಾದ್ರೂ ರೀತಿಯಲ್ಲಿ. ಸೊ ವಿದ್ಯಾರ್ಥಿಗಳಿಗೆ ಇಲಾಖೆ ವೆಬ್ಸೈಟ್ ನಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಡುವಂತ ಸಾಧ್ಯತೆ ನಿರೀಕ್ಷೆ ಮಾಡಬಹುದಾಗಿದೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ನವೆಂಬರ್ 18ನೇ ತಾರೀಕು ಸೋಮವಾರ ಹಾಲಿಡೇ ಇದೆ, ಬಟ್ ಚಾನ್ಸಸ್ ಇದೆ, ವೇಟ್ ಮಾಡಿ ನೋಡಬೇಕಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಬಗ್ಗೆ ಮಾಹಿತಿ ಬರುವ ಸಾಧ್ಯತೆಗಳು ಇರುವಂತದ್ದು. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ಈಗ ಈ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂತದ್ದು.